ಕಲ್ಲಿನಲ್ಲಿ ಅಡಗಿರುವ ಭಾರತದ ಅತಿದೊಡ್ಡ ರಹಸ್ಯ. ಹಂಪಿಯ ಈ ರಥದ ಕತೆ ನಿಮಗೆ ಗೊತ್ತೇ? ಕಲ್ಲಿನ ರಥ, ಸ್ಟೋನ್ ಚಾರಿಯಟ್ ಆಫ್ ಹಂಪಿ. ಇದು ಕೇವಲ ಕಲ್ಲಿನ ರಥವಲ್ಲ, 500 ವರ್ಷಗಳ ಹಿಂದೆ ನಿರ್ಮಿಸಲಾದ ಒಂದು ಅದ್ಭುತ ರಹಸ್ಯ. ಇಂದಿಗೂ ಇದರ ಬಗ್ಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಕರ್ನಾಟಕದ ಹಂಪಿಯಲ್ಲಿರುವ ಈ ಕಲ್ಲಿನ ರಥವು ವಿಜಯನಗರ ಸಾಮ್ರಾಜ್ಯದ ವೈಭವದ ಸಂಕೇತವಾಗಿದೆ. ಶ್ರೀ ವಿಜಯವಿಠ್ಠಲ ದೇವಸ್ಥಾನದ ಆವರಣದಲ್ಲಿರುವ ಈ ರಥವನ್ನು ನೋಡಲು ಪ್ರಪಂಚದ ಮೂಲೆ ಮೂಲೆಗಳಿಂದ ಜನರು ಬರುತ್ತಾರೆ. ಆದರೆ ಈ ರಥದ ಬಗ್ಗೆ ಇರುವ ರಹಸ್ಯವೇ ಇದನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ವಿಶ್ವವಿಖ್ಯಾತ ಹಂಪಿಯ ವಿಜಯವಿಠ್ಠಲ ದೇವಾಲಯದ ಆವರಣದಲ್ಲಿರುವ ಕಲ್ಲಿನ ರಥ, ಸ್ಟೋನ್ ಚಾರಿಯಟ್, ವಿಜಯನಗರ ಸಾಮ್ರಾಜ್ಯದ ಅತ್ಯುನ್ನತ ಶಿಲ್ಪಕಲೆಗೆ ಸಾಕ್ಷಿಯಾಗಿದೆ. ಇದು ನಿಜವಾದ ರಥವಲ್ಲ, ಬದಲಿಗೆ ಭಗವಾನ್ ಶ್ರೀ ವಿಷ್ಣುವಿನ ವಾಹನವಾದ ಗರುಡನಿಗೆ ನಿರ್ಮಿಸಲಾದ ಸುಂದರವಾದ ಕಲ್ಲಿನ ದೇವಾಲಯವಾಗಿದೆ. ಇದನ್ನು ಭಾರತದ ಹೆಮ್ಮೆಯ ಸಂಕೇತವಾಗಿ ಪರಿಗಣಿಸಲಾಗಿದೆ. ಈ ಕಲ್ಲಿನ ರಥದ ಪ್ರಮುಖ ಲಕ್ಷಣಗಳು, ಇತಿಹಾಸ ಹಾಗೂ ಅದ್ಭುತಗಳನ್ನು ತಿಳಿಯೋಣ. 16ನೇ ಶತಮಾನದಲ್ಲಿ ವಿಜಯನಗರದ ಪ್ರಸಿದ್ಧ ದೊರೆ ಶ್ರೀ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಇದನ್ನು ನಿರ್ಮಿಸಲಾಯಿತು. ಕೃಷ್ಣದೇವರಾಯನು ಒಡಿಸ್ಸಾದ ಮೇಲಿನ ದಂಡಯಾತ್ರೆಯಲ್ಲಿದ್ದಾಗ ಅಲ್ಲಿನ ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯದ ರಥದಿಂದ ಪ್ರಭಾವಿತನಾಗಿ ಅದೇ ಮಾದರಿಯ ರಥವನ್ನು ನಿರ್ಮಿಸಲು ನಿರ್ಧರಿಸಿದರು ಎಂದು ನಂಬಲಾಗಿದೆ. ಈ ಕಲ್ಲಿನ ರಥವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನೋಡಲು ಒಂದೇ ದೊಡ್ಡ ಕಲ್ಲಿನಿಂದ ಕೆತ್ತಿದಂತೆ ಭಾಸವಾಗುವ ಈ ರಥವು ವಾಸ್ತವವಾಗಿ ಹಲವು ಗ್ರಾನೈಟ್ ಬ್ಲಾಕ್ಗಳನ್ನು ಕಲಾತ್ಮಕವಾಗಿ ಜೋಡಿಸಿ ಮಾಡಲಾಗಿದೆ. ಕೀಲುಗಳು ಕಾಣಿಸದಂತೆ ನುರಿತ ಶಿಲ್ಪಿಗಳು ಅತ್ಯದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ರಥದ ಕೆಳಭಾಗದಲ್ಲಿರುವ ಕಲ್ಲಿನ ಚಕ್ರಗಳು ಸುಂದರವಾದ ಕಮಲದ ಹೂವಿನ ವಿನ್ಯಾಸಗಳನ್ನು ಹೊಂದಿವೆ. ಹಿಂದೆ ಇವು ತಿರುಗುವಂತೆ ನಿರ್ಮಿಸಲ್ಪಟ್ಟಿದ್ದವು, ಆದರೆ ಪ್ರಸ್ತುತ ರಕ್ಷಣೆಗಾಗಿ ಇವುಗಳನ್ನು ಒಂದೇ ಜಾಗದಲ್ಲಿ ಭದ್ರಪಡಿಸಲಾಗಿದೆ. ಪ್ರಸ್ತುತ ರಥದ ಮುಂಭಾಗದಲ್ಲಿ 2 ಆನೆಗಳ ಶಿಲ್ಪಗಳಿವೆ. ವಾಸ್ತವದಲ್ಲಿ ಇವು ಕುದುರೆಗಳು, ಆದರೆ ಕಾಲಾನಂತರದಲ್ಲಿ ಹಾನಿಯಾಗಿ ಆನೆಗಳಂತೆ ಕಾಣುತ್ತವೆ. ಇದರ ಮೇಲ್ಭಾಗದ ಗರ್ಭಗುಡಿಯಲ್ಲಿ ಗರುಡನ ವಿಗ್ರಹವಿತ್ತು, ಆದರೆ ಈಗ ಅದು ಹಾನಿಯಾಗಿದೆ. ಕಲ್ಲಿನ ರಥವು ಭಾರತೀಯ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಸಂಕೇತವಾಗಿದ್ದು, ಇದರ ಅದ್ಭುತ ಕಲಾಕೌಶಲ್ಯದ ಕಾರಣದಿಂದಾಗಿಯೇ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿರುವ ₹50 ಮುಖಬೆಲೆಯ ಹೊಸ ನೋಟಿನ ಮೇಲೆ ಇದರ ಚಿತ್ರಣವನ್ನು ಮುದ್ರಿಸಲಾಗಿದೆ. 500 ವರ್ಷಗಳ ಹಿಂದೆ ಆಧುನಿಕ ಯಂತ್ರಗಳಿಲ್ಲದೆ ಇಂತಹ ನಿಖರವಾದ ಶಿಲ್ಪವನ್ನು ಹೇಗೆ ನಿರ್ಮಿಸಿದರು? ಪ್ರತಿಯೊಂದು ಕೆತ್ತನೆಯೂ ವಿಜಯನಗರ ಸಾಮ್ರಾಜ್ಯದ ಕಲೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಜ್ಞಾನದ ಸಾಕ್ಷಿಯಾಗಿದೆ. ಈ ರಥವು ಕೇವಲ ಒಂದು ಸ್ಮಾರಕವಲ್ಲ, ಇದು ಭಾರತದ ಅದ್ಭುತ ಪರಂಪರೆಯ ಪ್ರತೀಕ. ಹಂಪಿಯ ಕಲ್ಲಿನ ರಥವು ಇಂದಿಗೂ ತನ್ನ ರಹಸ್ಯಗಳನ್ನು ಕಾಪಾಡಿಕೊಂಡಿದೆ. ನಿಜವಾಗಿಯೂ ಇದರ ಚಕ್ರಗಳು ತಿರುಗುತ್ತಿತ್ತೇ, ಅಥವಾ ಅದು ಕೇವಲ ಒಂದು ಪುರಾಣ ಕಥೆಯೇ? ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಐತಿಹಾಸಿಕ ರಹಸ್ಯಗಳಿಗಾಗಿ ಸ್ವಾರಸ್ಯಮಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.